21ನೇ ವರ್ಷದಿಂದ ಈ 25ಕ್ಕೆ ಇವ್ರು ಎಷ್ಟು ಸಲ ಅವರಿಗೆ ಸಬು ಬೇಳಿದಾರೋ ಸಬು ಬೇಳಿಲ್ವೋ ಅಥವಾ ಇವಾಗ ಏನು A1 ಆರೋಪಿಯಾಗಿರ್ತಕ್ಕಂಥ ಸಂಸದ ಸುಧಾಕರ್ ಮುಂದೆ ಹಾಕಿಲ್ವೋ ಅದು ತಿಳಿದೇ ಇರ್ತಕ್ಕಂಥ ವಿಷಯ. ಆದರೆ ಅವರ ಒಂದು ಏನು ಇವಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬಾಬು, ಅವರ ಒಂದು ಡೆತ್ ನೋಟ್ ಪ್ರಕಾರ ಅವ್ರಿಗೂ ಮತ್ತೆ ಏನೇನು ಮಾತುಕತೆ ನಡೆದಿದೆ, ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಹಣ ಈಸ್ಕೊಂಡಿದ್ದಾರಾ ಇಲ್ವಾ, ಅಥವಾ ಇನ್ನು ಬೇರೆ ಏನಾದರೂ ವಿಷಯಗಳಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಏನಾದರೂ ಮಾತುಕತೆ ಇತ್ತು ಅನ್ನೋದು ಸತ್ತಿರ್ತಕ್ಕಂಥ ಬಾಬುಗೆ ಗೊತ್ತು. ಇವಾಗ ಏನು ಆರೋಪಿಗಳಾಗಿ ನಿಂತಿದ್ದಾರೆ ಅವ್ರಿಗೆ ಗೊತ್ತು. ಇವೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿರೋದು ಪೊಲೀಸ್ ಇಲಾಖೆಯವರ ಒಂದು ಜವಾಬ್ದಾರಿ. ಅವರೊಂದು ಜವಾಬ್ದಾರಿ ಹೆಂಗಂತಂದ್ರೆ, ಇದು ಯಾರೇ ಆಗಲಿ ಒಂದು ಪಕ್ಷಾತೀತವಾಗಿ ಎಲ್ಲರಿಗೊಂದು ದಲಿತ ಸಮುದಾಯ ಹುಡುಗ ಇವತ್ತು ಪ್ರಾಣ ಕಳ್ಕೊಂಡಿರೋನು, ಒಂದು ದಲಿತ ಸಮುದಾಯ ಹುಡುಗನ ನಂಬಿಕೊಂಡು ಬಂದಿರತಕ್ಕಂಥ ಒಂದು ದಲಿತ ಮಹಿಳೆ ಇವತ್ತು ಅನ್ಯಾಯ ಆಗಿರೋದು. ಅವರ ಒಂದು ಕುಟುಂಬಕ್ಕೆ ಯಾವುದೇ ಒಂದು ರೀತಿಯಲ್ಲಿ ನೆರವಾಗಿರ್ತಕ್ಕಂಥ ಇವನು ಪ್ರಾಣ ಕಳ್ಕೊಂಡ ಮೇಲೆ ಅವ್ರ ಕುಟುಂಬಕ್ಕೆ ಇವಾಗ ಸರ್ಕಾರದಿಂದ ಏನೇನು ಕೊಡ್ತಾರೋ ಅವೆಲ್ಲ ನೆರವು ಕೊಡ್ಬೋದು. ಬಟ್ ಏನೇ ಆಗಲಿ ಕೂಡ ಅದೊಂದು ಇನ್ನೂ ಇರ್ತಕ್ಕಂಥವನು ಆತ್ಮಹತ್ಯೆಗೆ ಕಾರಣ ಇವತ್ತು ಡೆತ್ ನೋಟಲ್ಲಿ ತೋರಿಸಿದ್ದಾರೆ ಹೆಸರುಗಳು, ಅವರೇ ಅದಕ್ಕೆ ಒಂದು ಮುಂದಾಳತ್ವಗಳು. ಆ ಒಂದು ಮುಂದಾಳತ್ವಗಳನ್ನು ಇರ್ತಕ್ಕಂಥವ್ರನ್ನ ಕೂಡಲೇ ಪೊಲೀಸ್ ಇಲಾಖೆಯವರು FIR ತಕ್ಷಣ ಬಂಧಿಸಬೇಕು. ಬೇರೆಯವ್ರನ್ನ ಮೇಲೆ FIR ಹಾಕಿದ್ರೆ ಅವ್ರ ಮನೆ ಮುಂದೆ ಹೋಗ್ತಾರೆ, ಪೊಲೀಸನ್ನ ಕಳಿಸ್ತಾರೆ, ಇಲ್ಲ ಎಲ್ಲ ಕಡೆ ಹುಡುಕಾಗ್ತಾರೆ. ಬಟ್ ಇವ್ರನ್ನ ಇಷ್ಟೊಂದು ನಿರ್ಲಕ್ಷ್ಯದಿಂದ ಪೊಲೀಸ್ ಇಲಾಖೆಯವರು ಯಾಕೆ ಬಂಧಿಸಲಿಲ್ಲ? ಕಾನೂನು ರೀತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತಲೆ ಬಾಗ್ಲೇಬೇಕು. ಅರೆಸ್ಟ್ ಮಾಡಲ್ಲ, ಆದ್ರೆ ಯಾರಾದ್ರೂ ಒಂದು ಸಣ್ಣ ಪುಟ್ಟದವ್ರು ಹಾಕಿದ್ರೆ ಅವ್ರನ್ನ ಫಸ್ಟ್ ಬಂಧಿಸಿ ಜೈಲಿಗೆ ಕಳಿಸೋರು. ಪ್ರಭಾವಿತರಿಗೊಂದು ನ್ಯಾಯ, ಸಣ್ಣ ಪುಟ್ಟ ಮಾಮೂಲಿ ಪ್ರಜೆಗಳಿಗೊಂದು ನ್ಯಾಯ ಮಾಡ್ತಾ ಇರೋದು ಪೊಲೀಸ್ನವರು ಸರಿ ಇಲ್ಲ. ಇದು ಯಾರೇ ಆಗಲಿ ಕಾನೂನಿಗೆ ಎಲ್ಲರೂ ಒಂದೇ. ಆದ್ರಿಂದ ಏನು ಕೇಸ್ ಬುಕ್ ಆಗಿದೆ ಅದರಂತೆ 2 ದಿನದಲ್ಲಿ ನೀವು ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಸೋಮವಾರ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಂತರ ಅವಾಗಲೂ ಮಾಡಲಿಲ್ಲ ಅಂದರೆ ಚಿಕ್ಕಬಳ್ಳಾಪುರ ಬಂದ್ಗೆ ನಾವು ಕರೆ ಕೊಡೋದು ಶತಸಿದ್ಧ. A1 A2 A3 ಏನಾಗಿದೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ರೀತಿಯಲ್ಲಿ ಆಗಬೇಕು. ಅವ್ರು ಕೆಲವರು ಮಾತಾಡಿದ್ದಾರೆ, ಏನೋ ಬೇರೆ ಆ ಥರ ಮಾಡ್ತಾರೆ, ರಾಜಕೀಯ ಪ್ರಯತ್ನ ಮಾಡಿದ್ದಾರೆ ಅಂತ. ಸ್ವಾಮಿ, ಅವರಿದ್ದಾಗ ಎಷ್ಟು ಜನಕ್ಕೆ ಸುಳ್ಳು ಕೇಸ್ಗಳನ್ನ ಹಾಕ್ಸಿಲ್ವಾ, ರೌಡಿ ಶೀಟ್ಗಳು ಬರ್ಸಿಲ್ವಾ? ಇದು ಉದಾಹರಣೆ ಹೇಳ್ಬೇಕಾದ್ರೆ ನನ್ನ ಮೇಲೇನೆ ರೌಡಿ ಶೀಟ್ ಮಾಡ್ಸಕ್ಕೆ ಪ್ರೇರಣೆ ಮಾಡಿದ್ರು ಪೊಲೀಸರು. ಬಿಡಿಸಿದ್ದೀರಾ? ತಾಲೂಕು ಆಫೀಸ್ ಮುಂದೆ ಎಷ್ಟು ಜನ ದಲಿತರು ಧರಣಿ ಮಾಡಿದ್ದಾರೆ, ಎಷ್ಟು ಜನರ ಮೇಲೆ ನೀವು ರೌಡಿ ಶೀಟ್ ಓಪನ್ ಮಾಡಿಸಿದ್ದೀರಾ? ಆಯ್ತಾ? ನಿಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ಗಳು ಹಾಕಿ ನನ್ನ ಉದಾಹರಣೆ ನನ್ನ ಮೇಲೆ 4 ಕೇಸ್ ಹಾಕ್ಸಿದ್ದೀರಲ್ಲ ಸುಧಾಕರ್ ಅವರೇ. ನೀವು ದಲಿತ ವಿರೋಧಿ ಅನ್ನೋದ್ರಲ್ಲಿ 2ನೇ ಮಾತೇ ಇಲ್ಲ. ನೀವು ಪಕ್ಕಾ ದಲಿತ ವಿರೋಧಿ. ಬೇಕಾದ್ರೆ ನಿಮ್ಮ ಆತ್ಮಸಾಕ್ಷಿನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಸತ್ತಿರೋ ಬಾಬು ಅವ್ರ ಹೆಂಡತಿಗೆ, ಅವ್ರ ಫ್ಯಾಮಿಲಿಗೆ ಏನು ಅನ್ಯಾಯ ಆಗಿದೆ, ಇವತ್ತಿನಿಂದ ನಾವು ಒತ್ತಾಯ ಮಾಡ್ತಾ ಇರೋದು ಅವ್ರಿಗೆ ಸರ್ಕಾರದಿಂದ ಕೆಲಸ ಕೊಡಬೇಕು, ಸರ್ಕಾರಿ ಕೆಲಸ ಕೊಡಬೇಕು. ಸರ್ಕಾರದಿಂದ ಏನು ಅನುದಾನ ಬರುತ್ತೆ ಅದು ಬೇಗ ಕೊಡಬೇಕು. ಅವ್ರ ಜೀವನಾಂಶ ಚೆನ್ನಾಗಿ ನಡಿಬೇಕು ಅಂತ ನಾವು ಒತ್ತಾಯ ಮಾಡಿ ಎಲ್ಲ